ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡಬೇಕು. ಈ ಬ್ಯಾಟಿಂಗ್ ಅನ್ನ ಕೂಡ ಸ್ವಾಮೀಜಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಸಿದ್ದರಾಮಯ್ಯನವರು ಬಿಟ್ಟುಕೊಡಬೇಕು. ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಸ್ವಾಮೀಜಿ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲೇ ಸ್ವಾಮೀಜಿ ಹಾಕಿರುವಂತಹ ಒತ್ತಡ ಇದು. ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಚಂದ್ರಶೇಖರ್ ಸ್ವಾಮೀಜಿ ಒತ್ತಾಯವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಎದುರಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ ಸ್ವಾಮೀಜಿ. ಸಿದ್ದರಾಮಯ್ಯ ಮನಸ್ಸು ಮಾಡಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಚಂದ್ರಶೇಖರ್ ಸ್ವಾಮೀಜಿ ಒತ್ತಡವನ್ನ ಮಾಡಿದ್ದಾರೆ. ಕಾರ್ಯಕ್ರಮ ಇದ್ದಿದ್ದು ಕೆಂಪೇಗೌಡರ ಬಗ್ಗೆ, ಕೆಂಪೇಗೌಡರ ಮಹಾನತೆಯ ಬಗ್ಗೆ, ಅವರ ಜಯಂತಿಯ ಬಗ್ಗೆ. ಆದರೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಒತ್ತಡವನ್ನು ಹಾಕಲಾಗಿದೆ. ಹಲವು ಒಕ್ಕಲಿಗ ಸ್ವಾಮೀಜಿಗಳು ಇದೇ ಕಾರ್ಯಕ್ರಮದಲ್ಲಿದ್ದಾರೆ. ಈಗ ಒಕ್ಕಲಿಗ ಸ್ವಾಮೀಜಿಗಳು ಒತ್ತಡವನ್ನು ಹಾಕಿದ ಹಾಗೆ ನಾಳೆ ಕುರುಬ ಸ್ವಾಮೀಜಿಗಳು, ಮತ್ತೊಂದು ಸ್ವಾಮೀಜಿಗಳು ಪ್ರತಿಯೊಬ್ಬರು ಒತ್ತಡವನ್ನು ಹಾಕಿ ನಮ್ಮ ನಾಯಕರನ್ನೇ ಸಿಎಂ ಮಾಡಿ ಅಂದ್ರೆ ಎಷ್ಟು ಜನರನ್ನು ಸಿಎಂ ಅನ್ನ ಮಾಡಬೇಕು? ಇದು ಒಂದು ರೀತಿಯಿಂದ ತಾರ್ಕಿಕವಾದಂತಹ ಪ್ರಶ್ನೆ ಇದು. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದು ಕಡೆ ಹೆಚ್ಚುವರಿ ಡಿಸಿಎಂಗಳು ಬೇಕು, ಸಮುದಾಯಕ್ಕೊಬ್ಬ ಡಿಸಿಎಂ ಬೇಕು ಅಂತ ಹೇಳಿ ಒಂದಿಷ್ಟು ನಾಯಕರು, ಒಂದಿಷ್ಟು ಶಾಸಕರು, ಸಚಿವರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸ್ವಾಮೀಜಿ ಹೇಳ್ತಿದ್ದಾರೆ ನೀವು ಸಿಎಂ ಸ್ಥಾನವನ್ನ ಬಿಟ್ಟುಕೊಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ. ಈ ಒಂದು ರೀತಿಯಿಂದ ಉರಿತಾ ಇರುವಂತಹ ಬೆಂಕಿ ಆಲ್ರೆಡಿ ಉರಿತಾ ಇದೆ. ಇಲ್ಲಿ ಯಾರನ್ನ ಸಿಎಂ ಮಾಡಬೇಕು, ಯಾರನ್ನ ಡಿಸಿಎಂ ಮಾಡಬೇಕು ಅಂತೇಳಿ ಅದಕ್ಕೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಾ ಅಂತ ಈ ಹೇಳಿಕೆ? ಖಂಡಿತವಾಗ್ಲೂ ಯಾಕಂದ್ರೆ ಈಗಾಗಲೇ ಸರ್ಕಾರದಲ್ಲಿ ಡಿಸಿಎಂ ಹುದ್ದೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಒಂದ್ ರೀತಿ ಬೆಂಕಿ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಹತ್ಕೊಂಡಿದೆ. ಈಗ ತುಂಬಾ ಪರಿವರ್ತನೆ ಎಲ್ಲೊಂದ್ ಕಡೆ ಸ್ವಾಮೀಜಿಗಳು ಹೋಗಿರುವಂತದ್ದು ಅಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಅನ್ನೋದು ಒತ್ತಡ ಈಗ ಬಂದಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮೂಗುದಾರ ಹಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಷ್ಟು ಜನ ಸಚಿವರ ಮುಖಾಂತರವಾಗಿ ಅವ್ರಿಗೆ ಡಿಸಿಎಂ ಕೊಡಿಸ್ಬೇಕು ಅನ್ನೋ ಒಂದು ಅಸ್ತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅನ್ನೋ ಸಮುದಾಯದ ಸ್ವಾಮೀಜಿಗಳ ಈಗ ಹೇಳಿಕೆಯನ್ನು ಕೊಟ್ಟಿರುವುದರಿಂದಾಗಿ ಇದು ಮತ್ತೊಂದು ತಿರುವನ್ನ, ಮತ್ತೊಂದು ಸಮರಕ್ಕೂ ಕೂಡ ಇದು ತಿಳ್ಕೊಳ್ಳುವಂತ ಸಾಧ್ಯತೆ ಕೂಡ ಈಗಾಗಲೇ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಮತ್ತೆ ಈಗಾಗಲೇ ಸಮುದಾಯದ ಸ್ವಾಮೀಜಿಗಳ ಮುಖಾಂತರವಾಗಿ ಅವರು ಬ್ಯಾಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನಸ್ಸನ್ನ ಮಾಡಿದ್ರೆ ತಮ್ಗೆ ಅಧಿಕಾರ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೂ ಕೂಡ ಕಾಯ್ತಾ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ಸಮುದಾಯದ ಸ್ವಾಮೀಜಿ ಆಗಿರತಕ್ಕಂಥ ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಆದ್ರೆ ಇಷ್ಟು ದಿನ ಅನುಭವಿಸಿದಂತೂ ಸಾಕು, ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನೀವು ಅವಕಾಶನ ಮಾಡಿಕೊಡ್ಬೇಕು. ಯಾಕಂದ್ರೆ ನೀವು ಮನಸ್ಸನ್ನ ಮಾಡಿದ್ರೆ ಮಾತ್ರ ಸಾಧ್ಯ, ಇನ್ನು ಇದನ್ನ ಮಾಡೋಕೆ ಸಾಧ್ಯ ಅನ್ನೋ ಒಂದು ಮಾತನ್ನ ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಮನಸ್ಸನ್ನ ಮಾಡಿದ್ರೆ ಇಲ್ಲೊಂದು ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಗುತ್ತೆ ಅನ್ನೋದು ಡಿಮ್ಯಾಂಡ್ ಅನ್ನು ಇಟ್ಟಿರುವಂತದ್ದು. ಹೀಗಾಗಿ ನೋಡ್ಬೇಕಾಗುತ್ತೆ ಈ ಒಂದು ವಿಚಾರ ಮತ್ತೊಂದು ನಿಟ್ಟಿನಲ್ಲಿ ಯಾವ ರೀತಿ ಚರ್ಚೆ ಗ್ರಾಸವಾಗುತ್ತೆ ಅನ್ನೋದಾಗುತ್ತೆ. ಧನ್ಯವಾದಗಳು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗೆ. ಈಗ ಆಲ್ರೆಡಿ ಸರ್ಕಾರದಲ್ಲಿ ಚುನಾವಣೆ ಮುಗಿತಾ ಇದ್ದ ಹಾಗೆಯೇ ಹಲವು ಬೇಡಿಕೆಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಸಿಎಂ ಬಣದ ಸಚಿವರು ಅಂತ ಹೇಳಲಾಗುವಂಥವರು ಹೆಚ್ಚುವರಿ ಡಿಸಿಎಂ ಅನ್ನ ಮಾಡಿ, ಈಗ ಆಲ್ರೆಡಿ ಜಮೀರ್ ಅವರು ಕೂಡ ಕೇಳಿದ್ರು ಮುಸ್ಲಿಂ ಸಮುದಾಯಕ್ಕೆ ಒಬ್ಬರನ್ನ ಡಿಸಿಎಂ ಕೊಡಿ ಅಂತ ಹೇಳಿ. ಹೀಗೆ ಸಾಕಷ್ಟು ಜನ ಡಿಸಿಎಂಗಳ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಮಧ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂತೆ ಕಾಣಿಸ್ತಾ ಇದೆ. ಆದ್ರಿಂದ ಸಿದ್ದರಾಮಯ್ಯನವ್ರಿಗೆ
ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಟಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಟಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಟಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದಾರೆ, ಅವರ ಪಕ್ಕದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಳಿತುಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಸ್ವಾಮೀಜಿ ಹೇಳಿರುವಂಥದ್ದು ಈಗ ನೀವು ಮುಖ್ಯಮಂತ್ರಿಯನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನ ಮಾಡಿ, ನೀವು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ ಅಂತೇಳಿ ನೇರವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ. ಇಲ್ಲಿ ಈಗ ಆಲ್ರೆಡಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಸರ್ಕಾರದಲ್ಲಿ ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳು ನಡೀತಾ ಇದ್ದಾವೆ, ಮತ್ತೊಂದು ಕಡೆ ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆಯ ಮೇಲೆ ಬರೆಯನ್ನೇ ಎಳೆಯಲಾಗ್ತಾ ಇದೆ. ಈ ಮಧ್ಯದಲ್ಲಿ ಸರ್ಕಾರ ಆಡಳಿತ ಇರ್ಬೋದು, ಅಭಿವೃದ್ಧಿ ವಿಚಾರ ಇರ್ಬೋದು, ಅದು ಹೆಚ್ಚಾಗಿ ಚರ್ಚೆ ಆಗೋದ್ರ ಬದಲಾಗಿ ಈಗ ಎಷ್ಟು ಜನ ಡಿಸಿಎಂಗಳು ಬೇಕು, ಸಿಎಂ ಬದಲಾವಣೆ ಆಗಬೇಕಾ, ಬದಲಾವಣೆ ಆಗೋದಾದ್ರೆ ಯಾರನ್ನ ಸಿಎಂ ಮಾಡಬೇಕು, ನಾವು ನಿನ್ನೆ ಕೂಡ ಗಮನಿಸ್ತಾ ಇದ್ವಿ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಡ್ತಾ ಇದ್ರು, ನೀವು 50 ಜನರನ್ನ ಬೇಕಾದ್ರೆ ಡಿಸಿಎಂ ಮಾಡಿ, ಆದ್ರೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಮಾಡಿ ಅಂತೇಳಿ ಸ್ವತಃ ಕಾಂಗ್ರೆಸ್ನ ಶಾಸಕರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಮಧ್ಯದಲ್ಲಿ ಈಗ ಸ್ವಾಮೀಜಿ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿರುವಂತದ್ದು. ಹೀಗಾಗಿ ಸಹಜವಾಗಿ ರಾಜ್ಯದಲ್ಲಿ ಚರ್ಚೆಗಂತೂ ಗ್ರಾಸವಾಗ್ತಾ ಇದೆ ಈ ಹೇಳಿಕೆ. ಯಾಕಂದ್ರೆ ಸಮಯ ಸಂದರ್ಭವನ್ನ ಗಮನಿಸಬೇಕಾಗತ್ತೆ. ಇವತ್ತು ಕೆಂಪೇಗೌಡರ ಜಯಂತಿಯ ಆಚರಣೆ ನಡೀತಾ ಇತ್ತು. ಬೆಂಗಳೂರು ನಿರ್ಮಾತೃರು, ಮಹಾನ್ ಆಡಳಿತಗಾರ, ಅವರ ಒಂದು ಜಯಂತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರೋದು ನಿಜಕ್ಕೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೆ ಭವಿಷ್ಯದಲ್ಲಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಬದಲಾವಣೆ ಆಗುತ್ತಾ, ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಬರ್ತಾರಾ, ಇಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಂತ ನೋಡೋದಾದ್ರೆ, ನಾನು ಇದೇ ನನ್ನ ಕೊನೆಯ ಚುನಾವಣೆ, ಮುಂದೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತೇಳಿ ಕಳೆದ ಬಾರಿನೂ ಕೂಡ ಕೊಟ್ಟಿದ್ರು, ಮತ್ತೆ ಚುನಾವಣೆಗೆ ನಿಂತಿದ್ರು. ಆದರೆ ಈ ಬಾರಿ ಮತ್ತೊಂದು ಬಾರಿ ಸ್ಪಷ್ಟಪಡಿಸಿದ್ದಾರೆ, ನನಗೆ ಏಜ್ ಆಗ್ತಾ ಇದೆ, ನಾನು ಚುನಾವಣೆ ನಿಲ್ಲೋದಿಲ್ಲ ಅಂತೇಳಿ. ಈ ಮಧ್ಯದಲ್ಲಿ ಹಾಗಿದ್ರೆ ಭವಿಷ್ಯದ ನಾಯಕರು ಯಾರಾಗ್ತಾರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಅಂತ ಸಹಜ ಪ್ರಶ್ನೆ ಇರುವಂಥದ್ದು. ಈಗ ಆಡಳಿತದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡುತ್ತಾ ಹೈಕಮಾಂಡ್, ಆ ಮೂಲಕವಾಗಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ನೇಮಕ ಮಾಡುತ್ತಾ, ಅಥವಾ ಬೇರೆ ಮುಖವನ್ನ ಆರಿಸುತ್ತಾ. ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಕೂಡ ದಲಿತ ವ್ಯಕ್ತಿಯೊಬ್ಬ ಸಿಎಂ ಆಗಿಲ್ಲ, ಬೇರೆ ಎಲ್ಲ ಸಮುದಾಯದವರು ಸಿಎಂ ಆಗಿದ್ದಾರೆ. ಹೀಗಾಗಿ ಏನಾದರೂ ದಲಿತ ವ್ಯಕ್ತಿಯನ್ನು ಸಿಎಂ ಮಾಡುವಂಥ ಸಾಧ್ಯತೆ ಇರುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಮತ್ತೊಂದು ಚರ್ಚೆ ಸಹಜವಾಗಿ ಕೇಳಿ ಬರುವಂಥದ್ದು, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು AICC ಪ್ರೆಸಿಡೆಂಟ್ ಆಗಿರಬಹುದು, ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಲ್ಲ. ಅವರು ಸಾಕಷ್ಟು ಬಾರಿ ಅವಕಾಶಗಳಿತ್ತು, ಕರ್ನಾಟಕದ ಉತ್ತಮ ಮುಖ್ಯಮಂತ್ರಿ ಅವರು ಆಗ್ತಾರೆ ಅಂತೇಳಿ ಸಾಕಷ್ಟು ಭಾವನೆಗಳಿತ್ತು, ಭರವಸೆಗಳಿತ್ತು. ಆದರೆ ಅವರಿಗೆ ಆ ಅವಕಾಶ ಕಾಂಗ್ರೆಸ್ನಲ್ಲಿ ಸಿಗಲಿಲ್ಲ. ಹೀಗಾಗಿ ಈ ಬಾರಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೊಬ್ಬ ದಲಿತ ನಾಯಕರನ್ನ ಬೆಳೆಸಬಹುದಾ? ದಲಿತರಿಗೆ ಏನಾದರೂ ಈ ಬಾರಿ ಸಿಎಂ ಸ್ಥಾನವನ್ನ ಕೊಡ್ತಾರಾ, ಅಥವಾ ಒಕ್ಕಲಿಗ ವ್ಯಕ್ತಿಗೆ ಅಥವಾ ಒಕ್ಕಲಿಗ ನಾಯಕನಿಗೆ ಸಿಎಂ ಸ್ಥಾನವನ್ನ ಕೊಡಲಾಗುತ್ತಾ? ಇಲ್ಲದಿದ್ದರೆ ಧರ್ಮಸಿಂಗ್ ರೀತಿಯಾಗಿ ಯಾವುದೇ ಒಂದು ಬಲವಾದಂಥ ಸಮುದಾಯದ ಅಲ್ಲದಂಥ ವ್ಯಕ್ತಿಗೆ ಏನಾದರೂ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಲಾಗುತ್ತಾ? ಹೀಗೆ ಸಹಜವಾಗಿ ಒಂದು ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಈ ಮಧ್ಯದಲ್ಲಿ ಸ್ವಾಮೀಜಿ ನೇರವಾಗಿ ಸಿದ್ದರಾಮಯ್ಯನವರಿಗೆ ಹೇಳಿರುವಂಥ ಈ ಮಾತು ಮತ್ತಷ್ಟು ಸಿಗ್ನಿಫಿಕೆನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಒತ್ತಡವನ್ನ ಹೇರಿರುವಂಥ ಸ್ವಾಮೀಜಿಯವರ ಮಾತು, ಈ ಮಾತನ್ನ ಕೇಳಿ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ವೇದಿಕೆಯಲ್ಲಿಯೇ ಇನ್ನಷ್ಟು ಮೌನಕ್ಕೆ ಶರಣಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ರೀತಿಯಿಂದ ಮುಜುಗರ ಕೂಡ ಖಂಡಿತವಾಗಿ ಆಗುತ್ತೆ, ನೇರವಾಗಿ ಯಾರಾದರೂ ಹಿಂಗೆ ಹೇಳ್ಬಿಟ್ರೆ. ಚಂದ್ರಶೇಖರ್ ಸ್ವಾಮೀಜಿ ಮಾತು ಹೇಳಿ ಸಿಎಂ ಆಪ್ತರಿಗೆ ಶಾಕ್ ಆಗಿದೆ. ಅವರ ಮಾತನ್ನ ಕೇಳಿ ಸಿಎಂ ಆಪ್ತರಿಗೆ ಶಾಕ್ ಆಗಿರುವಂಥದ್ದು. ವೇದಿಕೆ ಮೇಲಿದ್ದಂಥ ಡಿಕೆ ಶಿವಕುಮಾರ್ ಆಪ್ತರಿಗೆ ಖುಷಿಯಾಗಿದೆ. ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸಿಎಂ ಕುರ್ಚಿಯ ಫೈಟ್, ಜೊತೆಗೆ ಸ್ವಾಮೀಜಿ ಕೊಟ್ಟಂತ ಈ ಹೇಳಿಕೆ, ನೇರವಾದಂಥ ಮಾತು. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಹೇಳಿ ಒತ್ತಡವನ್ನ ಹೇರಿದ್ದಾರೆ. ನೀವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಇದು ಸಿದ್ದರಾಮಯ್ಯನವರೇ. ನೀವು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತೇಳಿ ಸ್ವಾಮೀಜಿ ನೇರವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂದ ಹೇಳಿಕೆ ಇದು.
ಸಹಜವಾಗಿ ಇರುವಂಥ ಸಿ ಎಂಗೆ ನೀವು ಬದಲಾಗಿ ಬೇರೆಯವರನ್ನು ಸಿ ಎಂ ಮಾಡಿ ಅಂದರೆ ಮುಜುಗರ ಆಗೇ ಆಗತ್ತೆ. ಇನ್ನು ಸ್ವಾಮೀಜಿಗಳಿದ್ದಾರೆ, ಬೇರೆ ಯಾರಾದರೂ ವಿಪಕ್ಷದವರು ಬೇರೆ ಯಾರಾದರೂ ನಾಯಕರಾಗಿದ್ದರೆ ಅಲ್ಲೇ ಉತ್ತರವನ್ನು ಕೊಡ್ತಾ ಇದ್ರು ಅನ್ಸುತ್ತೆ ಸಿದ್ದರಾಮಯ್ಯನವರು. ಆದರೆ ಸ್ವಾಮೀಜಿ ಇದ್ದಾರೆ, ಸಮುದಾಯದ ಭಾವನೆಗಳಿರ್ತವೆ, ಹೀಗಾಗಿ ಏನೂ ಹೇಳೋದಕ್ಕೆ ಆಗದೆ ಗಾಢವಾದಂಥ ಮೌನಕ್ಕೆ ಶರಣಾಗಿದ್ದಾರೆ. ಅವರ ಪಕ್ಕದಲ್ಲೇ ಕುಳಿತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಒಂದು ರೀತಿಯಿಂದ ನಸು ನಗೆ ಮೂಡುತ್ತೆ, ನಗು ಕಾಣಿಸುತ್ತೆ ಅವ್ರ ಮುಖದಲ್ಲಿ. ಆದರೆ ಸಿದ್ದರಾಮಯ್ಯನವರು ಗಂಭೀರವಾಗ್ತಾರೆ, ಸೈಲೆಂಟ್ ಆಗ್ತಾರೆ. ಅಕ್ಕಪಕ್ಕದಲ್ಲೇ ಕುಳಿತುಕೊಂಡಿದ್ರು ಕೂಡ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಾಗಿ ಆಗ್ತಾ ಇದೆಯಾ ಸರ್ಕಾರದಲ್ಲಿ. ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಡಿ ಸಿ ಎಂ ಇದ್ದಾರೆ, ಪ್ರಬಲ ಖಾತೆಯ ಹೊಂದಿರತಕ್ಕಂಥ ಮಂತ್ರಿ ಕೂಡ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ನೇರವಾಗಿ ಸ್ವಾಮೀಜಿ ಸಾವಿರಾರು ಜನರ ಮುಂದೆ, ಕ್ಯಾಮ್ರಾಗಳ ಮುಂದೆ ಇಡೀ ರಾಜ್ಯಕ್ಕೆ ಈ ಸಂದೇಶ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ, ದೆಹಲಿಗೂ ಈ ಸಂದೇಶ ಮುಟ್ಟುತ್ತೆ ಅಂತ ಗೊತ್ತಿರುತ್ತೆ. ಇದೆಲ್ಲರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂಥೇಳಿ ಸ್ವಾಮೀಜಿ ಮನವಿಯನ್ನ ಮಾಡಿಕೊಂಡ್ರ ಸಿದ್ದರಾಮಯ್ಯನವರಿಗೆ. ಚರ್ಚೆಗೆ ಗ್ರಾಸವಾಗ್ತಾ ಇದೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಕೊಟ್ಟಂತ ಈ ಹೇಳಿಕೆ. ಅವರು ಕೂಡ ಯಾವುದೇ ರೀತಿಯಾದ ದುರುದ್ದೇಶ ಇರೋದಿಲ್ಲ ಸ್ವಾಮೀಜಿ ಅವರಲ್ಲೂ ಕೂಡ. ಅವರು ಕೂಡ ಹೇಳಿರ್ತಾರೆ, ಒಬ್ಬ ಸಮುದಾಯದ ನಾಯಕ, ಸಿದ್ದರಾಮಯ್ಯನವರಿಗೆ ಕಂಪೇರ್ ಮಾಡಿದರೆ ಇನ್ನೂ ಯುವಕರಿದ್ದಾರೆ, ಇವರಿಗೆ ಅವಕಾಶ ಸಿಕ್ಕರೆ ಮುಂಬರುವಂಥ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತಷ್ಟು ಓಡಾಡಿ ಕೆಲಸವನ್ನ ಮಾಡಬಹುದು, ಆ ಒಂದು ನಿಟ್ಟಿನಲ್ಲಿ ಆ ಒಂದು ಭಾವನೆಯಿಂದ ಈ ಹೇಳಿಕೆಯನ್ನು ಕೊಟ್ಟಿರಬಹುದು. ಆದರೆ ರಾಜಕೀಯವಾಗಿ ಮಾತ್ರ ಬಿಸಿ ಬಿಸಿ ಚರ್ಚೆಗೆ ಇದು ಕಾರಣವಾಗಿರೋದು ಸುಳ್ಳಲ್ಲ. ಹಾಗಿದ್ರೆ ಸ್ವಾಮೀಜಿ ಹೇಳಿರುವಂಥದ್ದೇನು ಇನ್ನೊಂದು ಬಾರಿ ಕೇಳೋಣ. ಯಾಕೆಂದ್ರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಮಾತ್ರ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ವಿ ಈಗ ಕೊಟ್ಟಂತ ಹೇಳಿಕೆಗಳು, ಯಾವ ರೀತಿಯಾದಂಥ ಹೇಳಿಕೆಯನ್ನು ಸ್ವಾಮೀಜಿ ಕೊಟ್ಟಿದ್ದಾರೆ, ಅದರ ಪರಿಣಾಮಗಳು ಏನು ಆಗ್ತವೆ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡಲಿ ಅಂತ ಸ್ವಾಮೀಜಿ ಒತ್ತಾಯವನ್ನ ಮಾಡಿದ್ದಾರೆ. ಸ್ವಾಮೀಜಿ ಒತ್ತಡಕ್ಕೆ ಸಿ ಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು ನೋಡೋಣ. ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಲಿ ಅಂತ ಹೇಳಿ ಸ್ವಾಮೀಜಿ ಒತ್ತಾಯವನ್ನ ಒಂದು ಕಡೆ ಮಾಡ್ತಾರೆ. ಅದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಕೂಡ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಏನನ್ನೂ ಮಾತನಾಡೋದಿಲ್ಲ, ಕೊಂಚ ಬೇಸರದಿಂದಲೇ ಸಿದ್ದರಾಮಯ್ಯ ಹೇಳಿರುವಂಥ ಮಾತಿದು. ಬೇಸರದಿಂದಲೇ ಈ ಮಾತುಗಳನ್ನು ಹೇಳಿ ಹೊರಟೋಗಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರಿಗೆ ಆಗಿರ್ತಕ್ಕಂಥ ಭಾರಿ ಮುಜುಗರ ಇದು. ಸಾವಿರಾರು ಜನರ ಸಮ್ಮುಖದಲ್ಲಿ, ಎಲ್ಲ ಚಾನೆಲ್ಗಳ ಕ್ಯಾಮ್ರಾಗಳ ಮುಂದೆ, ವೇದಿಕೆಯಲ್ಲೇ ಈ ಮಾತುಗಳನ್ನು ಹೇಳಿರುವಂಥದ್ದು. ನಾನು ಏನನ್ನೂ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಹೇಳಿದ್ದೇ ಫೈನಲ್. ಕೊಂಚ ಬೇಸರದಿಂದ ಅಲ್ಲಿಂದ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಈ ಮಾತುಗಳನ್ನು ಬಹುತೇಕವಾಗಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ. ಅದು ಕೂಡ ವೇದಿಕೆಯಲ್ಲಿ ಸ್ವಾಮೀಜಿಯೊಬ್ಬರು ಇಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿ. ಸಿಟ್ಟಿಂಗ್ ಸಿಎಂ, ಸಿಟ್ಟಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಕೆಂಪೇಗೌಡರಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ದೂರಗಾಮಿ ಯೋಜನೆ, ಅವರ ಹೆಗ್ಗಳಿಕೆ ಸಾರುವಂತಹ ಯೋಜನೆ, ಅಥವಾ ಆ ಒಂದು ಅವರ ಅಭಿವೃದ್ಧಿ ಮಾಡೆಲ್ ಅನ್ನು ಆಧರಿಸಿ ಬೆಂಗಳೂರಿನಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು, ಎಷ್ಟು ಕೆರೆಗಳನ್ನು ಅವ್ರು ಕಟ್ಟಿಸಿದ್ರು. ಇವತ್ತು ಕೆರೆಗಳೆಲ್ಲ ಲೇಔಟ್ಗಳಾಗಿದ್ದಾವೆ. ಆ ಕೆರೆಗಳ ಮರುಸ್ಥಾಪನೆ. ಇನ್ನು ಚನ್ನಗಿರಿ MLA ಆಗಿರ್ತಕ್ಕಂಥ ಶಿವಗಂಗಾ ಅವರು ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ತೆ. ಬಹುತೇಕವಾಗಿ ನೀವು ಕೂಡ ಸ್ವಾಮೀಜಿಗಳು ಹೇಳಿದ್ದನ್ನು ಕೇಳಿದ್ರಿ ಅನ್ಸುತ್ತೆ.
ಹೌದ್ರಿ ನಮಸ್ಕಾರ. ಸೊ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಕುಳಿತಂತ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಈಗ ನೇರವಾಗಿ ಹೇಳಿರುವಂತದ್ದು ಹೇಗೆ ಇದನ್ನು ಗಮನಿಸ್ತಾ ಇದ್ದೀರಿ ಅಂತ ಹೇಳಿ? ಹೌದು, ಸರಿ ಇದೆ, ಹೇಳಿದ್ದೆ ನಾನು ಸುಮಾರು ಸಾರಿ ಮೀಡಿಯಾ ಮುಂದೆ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ದೀನಿ. ಅವರ ಒಂದು ಸಂಘಟನೆ, ಅವರ ಒಂದು ಪಕ್ಷ ನಿಷ್ಠೆ, ಆ ಒಂದು ಬೇಸ್ ಮೇಲೆ ಅವರು ಮುಖ್ಯಮಂತ್ರಿ ಹಿಂದೆನೆ ಆಗ್ಬೇಕಿತ್ತು. ಆದ್ರೆ ಕಾರಣಾಂತರದಿಂದ ಆಗಿಲ್ಲ. ಈಗ ಗುರುವರ್ಯರುಗಳ ಆಶೀರ್ವಾದನೂ ಇದೆ, 100ಕ್ಕೆ 100 ಅವ್ರು ಮುಖ್ಯಮಂತ್ರಿ ಆಗ್ಲೇಬೇಕು. ಈಗ ನಿನ್ನೆ ನೀವು ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರೆ, ಬೇಕಾದ್ರೆ 30 ಜನರನ್ನ DCM ಮಾಡ್ಲಿ, CM ಆಗಿ DK ಶಿವಕುಮಾರ್ ಅವರನ್ನ ಮಾಡ್ಲಿ ಅಂತ ಹೇಳಿ. ಹೌದು ನಾನು ನಿನ್ನೆ ಹೇಳಿದ್ದೆ, ಸುಮಾರು ಸರಿ ಹೇಳಿದ್ದೀನಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ KPCC ಅಧ್ಯಕ್ಷರು ಆ ಚುನಾವಣಾ ಸಂದರ್ಭದಲ್ಲಿ ಯಾರು ಇರ್ತಾರೆ, ಆಮೇಲೆ ಅವ್ರು ಗೆದ್ದಂತ ಸಂದರ್ಭದಲ್ಲಿ, ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕನ್ನೋ ನಮ್ಮಲ್ಲಿ ವಾಡಿಕೆ ಇದೆ. ಆದ್ರೆ ಒಂದು ರಾಜಕೀಯ ಒಂದು ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕಳೆದ 5 ವರ್ಷ ಉತ್ತಮವಾದ ಆಡಳಿತ ಕೊಟ್ಟರು ಅಂತೇಳಿ ಅವರಿಗೆ ಮತ್ತೆ ಕಂಟಿನ್ಯೂಷನ್ ಕೊಟ್ಟಿದ್ರು. ಈಗ ಸಂದರ್ಭ ಬಂದಿದೆ, ಅವ್ರನ್ನ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಯಾವುದೋ ಅನುಮಾನ ಇಲ್ಲ, ಮಾಡೇ ಮಾಡ್ತಾರೆ, ಜೊತೆಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂದ್ರೆ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಇರ್ಬೋದು, ಅವರ ನಾಯಕತ್ವ ಇರ್ಬೋದು, ಎಲ್ಲ ನೀವು ಪಕ್ಷದಲ್ಲೇನೆ ಕೆಲವೊಬ್ಬರಿಗೆ ಅದು ಸೆಟ್ ಆಗ್ತಾ ಇಲ್ವಾ ಅಂತ? ಆ ರೀತಿ ಏನಿಲ್ಲ, ಅವ್ರಿಗೆಲ್ಲರೂ ಹೆಚ್ಚಿನ ಸಹಕಾರ ಕೊಟ್ಟಿದ್ವಿ. ಹಂಗಿದ್ದಿದ್ರೆ ಯಾರು ಸಹಕಾರ ಕೊಡ್ತಿರ್ಲಿಲ್ಲ, ಎಲ್ಲರೂ ಸಹಕಾರ ಕೊಟ್ಟಿದ್ದೀವಲ್ಲ. ಅದೇ ಈಗ ಹಾಗಿದ್ರೆ ಮಧ್ಯಂತರವಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗುವಂತದ್ದು ಪಕ್ಷದ ಹಿತದೃಷ್ಟಿಯಿಂದ ಎಷ್ಟು ಒಳ್ಳೆಯದು ಅಂತ? ಇಲ್ಲ, ಒಳ್ಳೇದೇ ಅಲ್ವಾ. ಈಗ ಸಿದ್ದರಾಮಯ್ಯ ಸಾಹೇಬ್ರು ಅವರು 5 ವರ್ಷ ಪ್ಲಸ್ 1.25 ವರ್ಷ ಅವರ ಆಡಳಿತ ಶೈಲಿ ನೋಡಿದೀವಿ, ಉತ್ತಮವಾದ ಆಡಳಿತ ಕೊಟ್ಟಿದ್ದಾರೆ. DK ಶಿವಕುಮಾರ್ ಸಾಹೇಬ್ರು ಸಹ. ಬಸವರಾಜ್ ಒಂದು ನಿಮಿಷ ಲೈನ್ ಅಲ್ಲಿ ಸ್ವಾಮೀಜಿ ಮಾತನಾಡ್ತಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ಸಿದ್ದರಾಮಯ್ಯನವರು ಆಗಲೇ ಅನುಭವಿಸಿರೋದ್ರಿಂದ ಮನಸ್ಸು ಮಾಡಿ ಇವರು ಆಗಲಿ, ಇವ್ರಿಗೂ ಒಳ್ಳೆಯದಾಗಲಿ ಅಂತ ಉದಾರ ಮನೋಭಾವನೆ ಬಂದು ಅವರನ್ನು ಮಾಡಬೇಕು. ಒಂದು ಸಮಾಜದ ಪ್ರಮುಖ ನಾಯಕರು ಅನ್ನೋದು ಒಂದು, ಮತ್ತೊಂದು ಮತ್ತೆ ಯಾತಕ್ಕೋಸ್ಕರ ಅವ್ರು ಮಾಡಬೇಕು ಅಂತ ತಾವು ಹೇಳ್ತೀರಿ? ಸಮಾಜದ್ದು ಅಂತಲ್ಲ, ಅವ್ರು ಕಷ್ಟಪಟ್ಟಿರೋದ್ರಿಂದ ಅವ್ರಿಗೂ ಮಾಡಬೇಕು ಅಂತ. ಈಗ ದುಡ್ಡು ಖರ್ಚು ಮಾಡಿರೋದು, ಓಡಾಡಿರೋದು, ಎಲ್ಲ ಮಾಡಿರೋದು ಅವರು, ಸಂಘಟನೆ ಮಾಡಿರೋದು DK ಅವರು. ಆದ್ದರಿಂದ ಅವರು ಧರ್ಮವಾಗಿ ಆಗಬೇಕು ಅಂತ ಹೇಳ್ತಕ್ಕಂಥ. ನಿಮ್ಮ ಆಗ್ರಹಕ್ಕೆ ಅವ್ರು ಮಣಿತಾರಂತ ವಿಶ್ವಾಸ ಇದೆಯಾ ತಮಗೆ ಅಂತ? ಅದು ನಮಗೆ ಗೊತ್ತಿಲ್ಲ, ನಾವು ದೇವ್ರ ಪ್ರಾರ್ಥನೆ ಮಾಡಿ ಹೇಳೋದು. ಅವನು ಭಗವಂತ ನಿಶ್ಚಯ ಏನಿದೆಯೋ ಅದು ಅವ್ರಿಗೆ ಮಾಡಿಕೊಡೋದ್ರಿಂದಾಗಿ ಸಮುದಾಯಕ್ಕೆ ಮತ್ತೆ ಇಡೀ ಕರ್ನಾಟಕಕ್ಕೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಹೇಳ್ತೀರಾ? ಅದು ಗೊತ್ತಿಲ್ಲ. ನೀವು ಸಮುದಾಯ ಅಂತ ಯಾಕೆ ಹೇಳ್ತೀರಾ? ಯಾಕಂದ್ರೆ ಅವರು ಕುಲಕ ಯಾವುದೇ ಸಮುದಾಯ ಅಂತ ಹೇಳ್ತಿಲ್ಲ, ಸಮುದಾಯದ ನಾಯಕರು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ತುಂಬಾ ಜನರು ಅವ್ರ ಅಭಿಮಾನಿಗಳು ಕೂಡ ಕೇಳುವಂಥದ್ದು, ಅದಕ್ಕೋಸ್ಕರ. ಅಲ್ಲ, ನಾವು ಸಮುದಾಯ ಅಂತ ಹೇಳೋದಿಲ್ಲ. ಅವ್ರು ಧರ್ಮದ ಕೆಲಸ ಮಾಡಿದ್ದಾರೆ, ಅವ್ರು ಆಗ್ಬೇಕಾದದ್ದು ಧರ್ಮ ಅಂತ. ಯಾವಾಗ ಬಿಟ್ಕೊಡ್ಬೋದು ಅಂತ ಏನಾದರೂ ನಿಮ್ಗೆ ಅನಿಸುತ್ತಾ? ಗೊತ್ತಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಅಂದರೆ ಅವ್ರು ನಿಜವಾಗ್ಲೂ ಧರ್ಮವಂತರಾದರೆ ಬಿಟ್ಕೊಡ್ತಾರೆ. ಈ ವರ್ಷದ ಅಂದ್ರೆ 2.5 ವರ್ಷ ಆದ್ಮೇಲೆ ಹೇಳ್ತೀರಾ ಅಥವಾ ಈಗಲೇ ಬಿಟ್ಕೊಡಿ ಅಂತ ಹೇಳ್ತೀರಾ? ಈಗಲೇ ಬಿಟ್ಕೊಡ್ಬೇಕಲ್ವಾ, 2.5 ವರ್ಷ ಇರಲಿ, ಈಗಲೇ ಬಿಟ್ಕೊಡ್ಬೇಕಾಗಿತ್ತು. ಒಂದ್ ವೇಳೆ ಏನಾದರೂ DK ಶಿವಕುಮಾರ್ ಪರವಾಗಿ ಕಾಂಗ್ರೆಸ್ ಆಗಲಿ ಸಿದ್ದರಾಮಯ್ಯ ಅವರು ಹೇಳ್ತಕ್ಕಂಥ ನಡ್ಕೊಂಡಿಲ್ಲ ಅಂದ್ರೆ ಸಮುದಾಯ ಯಾವ ರೀತಿಯಾಗಿ ತಮ್ಮ ನಿಲುವು ತಿಳಿಸಿದ್ರು? ನಾವು ಹೇಳಲಿಕ್ಕೆ ಬರೋದಿಲ್ಲ, ಅದು ಆ ಸಮಯದಲ್ಲಿ ಏನಾಗ್ತದೆ ನೋಡ್ಬೇಕು. ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತು. ಚಂದ್ರಶೇಖರ್ ಸ್ವಾಮೀಜಿ ಅವರು ಎಕ್ಸ್ಕ್ಲೂಸಿವ್ ಆಗಿ News 18 ಜೊತೆಯಲ್ಲಿ ಮಾತನಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ನಿಜಕ್ಕೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಇದನ್ನು ರಾಜ್ಯ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರು. ಅವರು ಧರ್ಮವಂತರಾಗಿದ್ದರೆ ನ್ಯಾಯಯುತವಾಗಿ ಈ ಒಂದು CM ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ಈಗ ಆಲ್ರೆಡಿ ಬಿಟ್ಕೊಡ್ಬೇಕಿತ್ತು, ಈಗಲಾದರೂ ಅವ್ರು ಬಿಟ್ಕೊಡ್ಲಿ, 2.5 ವರ್ಷ ಆಗೋವರೆಗೂ ಕಾಯುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನಿಜಕ್ಕೂ ಕೂಡ ಇದು ನೇರವಾಗಿರ್ತಕ್ಕಂಥ ಒಂದು ರೀತಿಯಿಂದ ಸಂದೇಶ ಅಥವಾ ಸವಾಲು, ಇಲ್ದಿದ್ರೆ ಕಿವಿ ಮಾತು, ಏನನ್ನಾದರೂ ಪರಿಗಣಿಸಬಹುದು ಇದನ್ನ ಸಿದ್ದರಾಮಯ್ಯನವರು. ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಒಕ್ಕಲಿಗ ಸಮುದಾಯದಲ್ಲಿ ಒಂದು ರೀತಿಯ ಆಕ್ರೋಶ ಅಂತೂ ಉಂಟಾಗ್ತಾ ಇದೆ. ಅಧಿಕಾರ ಬರೋದಕ್ಕೆ ಕಾರಣವಾಗಿದ್ದು DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ. ಈಗಲಾದರೂ ಅವರು ತಮ್ಮ ಒಂದು ಸ್ಥಾನವನ್ನು ಬಿಟ್ಕೊಡ್ಲಿ DK ಶಿವಕುಮಾರ್ ಅವರಿಗೆ ಅಂತ ಹೇಳಿ. ಸಿದ್ದರಾಮಯ್ಯ ಧರ್ಮವಂತ ಆಗಿದ್ರೆ ಕುರ್ಚಿಯನ್ನ ಬಿಟ್ಕೊಡ್ತಾರೆ, ಈ ಮಾತನ್ನ ಹೇಳಿದ್ದಾರೆ ಸ್ವಾಮೀಜಿ. News 18 ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ, ಸಿದ್ದರಾಮಯ್ಯ ಧರ್ಮವಂತ ಆಗಿದ್ರೆ ಕುರ್ಚಿಯನ್ನ ಬಿಟ್ಕೊಡ್ತಾರೆ, DKಶಿ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಹೇಳಿರುವಂಥದ್ದು. DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿದ್ದಾರೆ. News 18 ಮೂಲಕ ಸ್ವಾಮೀಜಿ ಮತ್ತೊಂದು ಬಾರಿ ಸಿದ್ದರಾಮಯ್ಯನವರಿಗೆ ಆಗ್ರಹವನ್ನ ಮಾಡಿದ್ದಾರೆ.
ಡಿಕೆಶಿಯನ್ನ ಸಿಎಂ ಮಾಡಿ ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. ಕೇವಲ ಆಗ್ರಹ ಅಲ್ಲ, ಒತ್ತಡವನ್ನ ಹೇರಿದ್ದಾರೆ, ಒತ್ತಾಯವನ್ನ ಮಾಡಿದ್ದಾರೆ. ಪಕ್ಷ ಸಂಘಟನೆ ಮಾಡಿದ್ದವರು, ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಗಿರುವಂಥದ್ದವರು. ಹೀಗಾಗಿ ಸಿದ್ದರಾಮಯ್ಯ ಧರ್ಮವಂತರಾಗಿದ್ದರೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲಿ. ಈಗ ಆಲ್ರೆಡಿ ಅವರು ಬಿಟ್ಕೊಡ್ಬೇಕಿತ್ತು, ತಡವಾಗಿದೆ, ಇನ್ನಾದರೂ ಬಿಟ್ಕೊಡ್ಲಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ ನ್ಯೂಸ್ 18 ಮೂಲಕವಾಗಿ. ಇನ್ನು ಸಮುದಾಯ ಹೋರಾಟವನ್ನ ಮಾಡುತ್ತಾ ಅಂತೇಳಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ನಮ್ಮ ಪ್ರತಿನಿಧಿ ಕೃಷ್ಣ ಕೇಳ್ತಾರೆ, ಆಗ ಹೇಳ್ತಾರೆ ಈ ಹೋರಾಟವನ್ನೆಲ್ಲ ಈಗ ಮಾಡೋದಿಲ್ಲ, ಅದನ್ನು ಹೇಳೋದಕ್ಕಾಗೋದಿಲ್ಲ, ಸಮಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನೋಡ್ತೀವಿ ಅಂತ ಹೇಳಿದ್ದಾರೆ ಸ್ವಾಮೀಜಿ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು ಚಂದ್ರಶೇಖರ್ ಸ್ವಾಮೀಜಿ ಅವರು ಸಿದ್ದರಾಮಯ್ಯನವರಿಗೆ ನೇರವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಘಟನೆ ಇದೆಯಲ್ಲ, ಈ ರೀತಿಯಾಗಿರ್ತಕ್ಕಂಥ ಘಟನೆ ಅತ್ಯಂತ ಕಡಿಮೆ ಕರ್ನಾಟಕದಲ್ಲಿ ನಡೆಯುವಂಥದ್ದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಬಾರಿ ಈ ರೀತಿಯಂಥ ಹೇಳಿಕೆಯನ್ನ ಸ್ವಾಮೀಜಿಯೊಬ್ಬರು ಕೊಟ್ಟಿದ್ರು ನೇರವಾಗಿ. 135 ಸೀಟು ಮತ್ತು ದುಡ್ಡು ಖರ್ಚು ಮಾಡಿರೋದು ಡಿಕೆ, ಓಡಾಡಿರೋದು ಡಿಕೆ, ಮತ್ತು ಅವ್ರಿಗೆ ಆಗಬೇಕಾದದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಸಿದ್ದರಾಮಯ್ಯನವರು ಆಗಲೇ ಅನುಭವಿಸಿರೋದ್ರಿಂದ ಮನಸ್ಸು ಮಾಡಿ ಇವರು ಆಗಲಿ, ಇವ್ರಿಗೂ ಒಳ್ಳೆಯದಾಗಲಿ ಅಂತ ಉದಾರ ಮನೋಭಾವನೆ ಬಂದು ಅವರನ್ನು ಮಾಡಬೇಕು. ಒಂದು ಸಮಾಜದ ಪ್ರಮುಖ ನಾಯಕರು ಅನ್ನೋದು ಒಂದು, ಮತ್ತೊಂದು ಮತ್ತೆ ಯಾತಕ್ಕೋಸ್ಕರ ಅವ್ರು ಮಾಡಬೇಕು ಅಂತ ತಾವು ಹೇಳ್ತೀರಿ. ಸಮಾಜದ್ದು ಅಂತಲ್ಲ, ಅವ್ರು ಕಷ್ಟಪಟ್ಟಿರೋದ್ರಿಂದ ಅವ್ರಿಗೂ ಮಾಡಬೇಕು ಅಂತ. ಈಗ ದುಡ್ಡು ಖರ್ಚು ಮಾಡಿರೋದು, ಓಡಾಡಿರೋದು ಎಲ್ಲ ಮಾಡಿರೋದು ಅವರು, ಸಂಘಟನೆ ಮಾಡಿರೋದು ಡಿ ಕೆ ಅವರು. ಆದ್ದರಿಂದ ಅವರು ಧರ್ಮವಾಗಿ ಆಗಬೇಕು ಅಂತ ಹೇಳ್ತಕ್ಕಂಥ. ನಿಮ್ಮ ಆಗ್ರಹಕ್ಕೆ ಅವ್ರು ಮಣಿತಾರಂತ ವಿಶ್ವಾಸ ಇದೆಯಾ ತಮಗೆ ಅಂತ? ಅದು ನಮಗೆ ಗೊತ್ತಿಲ್ಲ, ನಾವು ದೇವ್ರ ಪ್ರಾರ್ಥನೆ ಮಾಡಿ ಹೇಳೋದು. ಅವನು ಭಗವಂತ ನಿಶ್ಚಯ ಏನಿದೆಯೋ ಅದು ಅವ್ರಿಗೆ ಮಾಡಿಕೊಡೋದ್ರಿಂದಾಗಿ ಸಮುದಾಯಕ್ಕೆ ಮತ್ತೆ ಇಡೀ ಕರ್ನಾಟಕಕ್ಕೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಹೇಳ್ತೀರಾ? ಅದು ಗೊತ್ತಿಲ್ಲ. ನೀವು ಸಮುದಾಯ ಅಂತ ಯಾಕೆ ಹೇಳ್ತೀರಾ? ಯಾಕಂದ್ರೆ ಅವರು ಉಲ್ಕ ಯಾವುದೇ ಸಮುದಾಯ ಅಂತ ಹೇಳ್ತಿಲ್ಲ, ಸಮುದಾಯದ ನಾಯಕರು ಅನ್ನೋ ಕಾರಣಕ್ಕೋಸ್ಕರವಾಗಿ ತುಂಬಾ ಜನರು ಅವ್ರ ಅಭಿಮಾನಿಗಳು ಕೂಡ ಕೇಳುವಂಥದ್ದು. ಅದಕ್ಕೋಸ್ಕರ ಅಲ್ಲ, ನಾವು ಸಮುದಾಯ ಅಂತ ಹೇಳೋದಿಲ್ಲ. ಅವ್ರು ಧರ್ಮದ ಕೆಲಸ ಮಾಡಿದ್ದಾರೆ, ಅವ್ರು ಆಗಬೇಕಾದದ್ದು ಧರ್ಮ ಅಂತ. ಯಾವಾಗ ಬಿಟ್ಕೊಡ್ಬೋದು ಅಂತ ಏನಾದರೂ ನಿಮಗೆ ಅನಿಸುತ್ತಾ? ಗೊತ್ತಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಅಂದರೆ ಅವ್ರು ನಿಜವಾಗ್ಲೂ ಧರ್ಮವಂತರಾದರೆ ಬಿಟ್ಕೊಡ್ತಾರೆ. ಈ ವರ್ಷದ ಅಂದರೆ 2.5 ವರ್ಷ ಆದಮೇಲೆ ಹೇಳ್ತೀರಾ ಅಥವಾ ಈಗಲೇನು ಬಿಟ್ಕೊಡಿ ಅಂತ ಹೇಳ್ತೀರಾ? ಈಗಲೇ ಬಿಟ್ಕೊಡ್ಬೇಕಲ್ವ, 2.5 ವರ್ಷ ಇರಲಿ, ಈಗಲೇ ಬಿಟ್ಕೊಡ್ಬೇಕಾಗಿತ್ತು. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಪರವಾಗಿ ಕಾಂಗ್ರೆಸ್ ಆಗಲಿ ಸಿದ್ದರಾಮಯ್ಯ ಅವರು ಹೇಳ್ತಕ್ಕಂಥ ನಡ್ಕೊಂಡಿಲ್ಲ ಅಂದರೆ ಸಮುದಾಯ ಯಾವ ರೀತಿಯಾಗಿ ತಮ್ಮ ನಿಲುವು ತಿಳಿಸ್ತಾರೆ? ನಾವು ಹೇಳಲಿಕ್ಕೆ ಬರೋದಿಲ್ಲ, ಸಂದರ್ಭ ತಕ್ಕಂತೆ ಅದು ಆ ಸಮಯದಲ್ಲಿ ಏನಾಗ್ತದೆ ನೋಡಿ. ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತು. ಮುಖ್ಯವಾಗಿ ಸ್ವಾಮೀಜಿ ಮಾತನಾಡ್ತಾ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಓಡಾಡಿದ್ದಾರೆ, ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿದ್ದಾರೆ, ಇಷ್ಟು ದಿನ ಸಿದ್ದರಾಮಯ್ಯನವರು ಅನುಭವಿಸಿದ್ದಾರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಲಿ ಅಂತ ಹೇಳಿ ಸ್ವಾಮೀಜಿಯೊಬ್ಬರು ಕೊಟ್ಟಂತ ಹೇಳಿಕೆ ಇದು. ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ಬಿರುಗಾಳಿಯನ್ನು ಎಬ್ಸುತ್ತೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಿದ್ದರಾಮಯ್ಯ ಧರ್ಮವಂತ ಆಗಿದ್ರೆ ಕುರ್ಚಿಯನ್ನ ಬಿಟ್ಟುಕೊಡ್ತಾರೆ ಅಂತ ಹೇಳಿರುವಂಥದ್ದು ಸ್ವಾಮೀಜಿ ಅವರು. ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ, ದುಡ್ಡನ್ನ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿದ್ದಾರೆ, ನ್ಯಾಯಯುತವಾಗಿ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ಧರ್ಮವಂತರಾಗಿದ್ದರೆ ಸಿದ್ದರಾಮಯ್ಯನವರು ಬಿಟ್ಟುಕೊಡ್ಲಿ, ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡ್ಲಿ ಅಂತ ಸ್ವಾಮೀಜಿ ಹೇಳಿರುವಂಥದ್ದು. ಸಾಕಷ್ಟು ಓಡಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ದುಡ್ಡನ್ನ ಖರ್ಚು ಮಾಡಿದ್ದಾರೆ, ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ನ್ಯಾಯಯುತವಾಗಿ. ಇಷ್ಟು ದಿನ ಅನುಭವಿಸಿದ್ದಾರೆ ಸಿದ್ದರಾಮಯ್ಯನವರು, ಅಧಿಕಾರವನ್ನ ಅನುಭವಿಸಿದ್ದಾರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ಲಿ ಅಂತೇಳಿ ಸ್ವಾಮೀಜಿ ಒತ್ತಾಯವನ್ನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಸಿದ್ದರಾಮಯ್ಯನವರು ಅಂತ ಹೇಳಿ ಒತ್ತಾಯವನ್ನ ಮಾಡಿರುವಂಥದ್ದು. ಸ್ವಾಮೀಜಿ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸ್ವಾಮೀಜಿ ಒತ್ತಡವನ್ನ ಹೇರ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಸ್ವಾಮೀಜಿ ಹೇಳಿದ್ರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು, ನನ್ನದೇನಿಲ್ಲ, ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ.
ಸ್ವಾಮೀಜಿ ಒತ್ತಡದ ನಂತರದಲ್ಲಿ ಫಸ್ಟ್ ರಿಯಾಕ್ಷನ್ ಇದು ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ, ಧರ್ಮವಂತರಾಗಿದ್ದರೆ ಸಿದ್ದರಾಮಯ್ಯನವರು ಅಂತ ಸ್ವಾಮೀಜಿ ಹೇಳಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆಯಲ್ಲಿ ಮಾತನಾಡ್ತಾ ಇದ್ರು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೃಷ್ಣ, ಸ್ವಾಮೀಜಿ ಸಾವಿರಾರು ಜನ ಇರ್ತಕ್ಕಂಥ ವೇದಿಕೆಯಲ್ಲೇ ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಿದ್ರು, ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಆಗುತ್ತೆ, ಸಿಎಂ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ಗೆ ಬಿಟ್ಕೊಡಿ ಅಂತ ಹೇಳಿ. ಮತ್ತೊಂದು ಕಡೆ ನೀವು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ರಿ. ಅವಾಗ ಮತ್ತೊಂದು ಸ್ಪಷ್ಟಪಡಿಸ್ತಾರೆ, ಹಣವನ್ನ ಖರ್ಚು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಓಡಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ನ್ಯಾಯಯುತವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಬಿಟ್ಟುಕೊಡ್ಲಿ ಧರ್ಮವಂತರಾಗಿದ್ದರೆ ಸಿದ್ದರಾಮಯ್ಯ ಅಂತ ಹೇಳಿ. ಇದು ಒಕ್ಕಲಿಗ ಸಮುದಾಯದ ಒಳ ಬೇಗುದಿಯನ್ನ ಸೂಚಿಸ್ತಾ ಇದೆಯಾ ಅಂತ ಹೇಳಿ. ಖಂಡಿತವಾಗ್ಲೂ ರಾಘವೇಂದ್ರ, ಇದು ಸ್ಪಷ್ಟವಾಗಿ ಇದು ಗೋಚರಿಸ್ತಾ ಇದೆ. ಯಾಕಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕವಾಗಿ ಡಿಸಿಎಂ ಮತ್ತೆ ಮುಖ್ಯಮಂತ್ರಿಗಳ ನಡುವೆ ದೊಡ್ಡ ಮಟ್ಟದ ಸಮರ ಉಂಟಾಗುತ್ತೆ ಅನ್ನುವಂಥದ್ದು ಈಗ ಅದು ಮುನ್ಸೂಚನೆ ಸಿಕ್ಕಿ ಈಗ ಆರಂಭವಾಗಿರುವಂಥದ್ದು. ಬರ್ತಕ್ಕಂಥ ದಿನಗಳಲ್ಲಿ ಇದು ಎಷ್ಟು ಮಟ್ಟಿಗೆ ಮತ್ತೊಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ. ಈಗ ಮುಖ್ಯವಾಗಿ ಸಮುದಾಯದ ಕಾರ್ಯಕ್ರಮದಲ್ಲೇ ಈ ರೀತಿಯಿಂದ ಡಿಮ್ಯಾಂಡ್ ಅನ್ನ ಅಂದ್ರೆ 2.5 ವರ್ಷ ಅಲ್ಲ, ಮುಖ್ಯವಾಗಿ ಈಗಲೇ ಬಿಟ್ಕೊಡ್ಲಿ ಅನ್ನೋ ಒಂದು ಆಗ್ರಹವನ್ನ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಗ್ರಹವನ್ನ ಮಾಡಿರುವಂಥದ್ದು. ಈಗಾಗಲೇ ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆ ಸೂತ್ರ ಮಾಡಿದಂಥ ಸಂದರ್ಭದಲ್ಲಿ 2.5 ವರ್ಷ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2 ವರ್ಷ ಆದ್ಮೇಲೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಒಂದ್ ರೀತಿ ಈಗಲೇ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿಲಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಈಗ ಸಮುದಾಯದ ಸ್ವಾಮೀಜಿಗಳು ಈಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂದ್ರೆ ಈಗಲೇ ಅಧಿಕಾರವನ್ನು ಬಿಟ್ಕೊಡ್ಲಿ ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಈ ಒಂದು ವಿಚಾರ ಯಾವಾಗ ಮಾತಾಡಿದ್ರು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂತು ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರವನ್ನ ಹೈಕಮಾಂಡ್ ವಿವೇಚನೆಗೆ ಬಿಟ್ಟಿರುವಂತದ್ದು. ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಎಲ್ಲವನ್ನು ತೀರ್ಮಾನ ಮಾಡಬೇಕಾಗುತ್ತೆ, ಮತ್ತೆ ಶಾಸಕರು ಕೂಡ ಎಷ್ಟು ಮಟ್ಟಿಗೆ ಯಾರ ಪರವಾಗಿ ನಿಲ್ತಾರೆ ಅಂತ ಕೂಡ ಈಗ ಸಾಕಷ್ಟು ಅದು ಪ್ರಶ್ನೆ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮುದಾಯದ ಸ್ವಾಮೀಜಿಗಳು ಏನೇ ಹೇಳಿದ್ರು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಥವಾ ತೀರ್ಮಾನ ಮಾಡ್ತೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿಲ್ಲ. ಬದಲಾಗಿ ಹೈಕಮಾಂಡ್ ನಾಯಕರು ಮಾತ್ರ ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮೇಲೆ ಎಲ್ಲ ಬಿಟ್ಬಿಟ್ಟು ಏನಾದ್ರೂ ಒಂದ್ ವೇಳೆ ನಮ್ಮನ್ನ ಕಡೆಗಣಿಸಿದ್ರೆ ಅಥವಾ ಅಧಿಕಾರವನ್ನ ನಿರ್ಲಕ್ಷ್ಯ ಮಾಡಿ ಬೇರೆಯವರಿಗೆ ಬಿಟ್ಕೊಡ್ತು ಅಂತಂದ್ರೆ ಹೈಕಮಾಂಡ್ ವಿರುದ್ಧವಾಗೂ ಕೂಡ ಸಿದ್ದರಾಮಯ್ಯ ಅವರು ತಿರುಗು ಬೀಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಈಗ ಸ್ವಾಮೀಜಿ ಕೊಟ್ಟಿರತಕ್ಕಂಥ ಹೇಳಿಕೆ ಇದು ಬೇರೆ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸ್ವರೂಪವನ್ನು ಪಡ್ಕೊಂಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಸಂಘಟನೆಯಲ್ಲಿ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಏನು ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿರುವಂತದ್ದು. ಹೀಗಾಗಿ ನಾವೀಗ ರಾಜ್ಯ ರಾಜಕೀಯ ಸನ್ನಿವೇಶವನ್ನ ಗಮನಿಸೋದಾದ್ರೆ ಒಂದು ಕಡೆಗ ಒಕ್ಕಲಿಗ ಸ್ವಾಮೀಜಿ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಮತ್ತೊಂದು ಕಡೆ ನಾಳೆ ಈಗ ಕುರುಬ ಸ್ವಾಮೀಜಿ ಇರ್ಬೋದು, ಕುರುಬ ಸಮುದಾಯದ ಸ್ವಾಮೀಜಿಗಳಿರ್ಬೋದು, ಮುಖಂಡರಿರ್ಬೋದು, ಅವರಂತಾರೆ ಸಿದ್ದರಾಮಯ್ಯ ಬದಲಾಗೋದು ಬೇಡ ಅಂತ. ಇನ್ನೊಂದು ಪ್ರಮುಖವಾಗಿ ಕಳೆದ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮತವನ್ನ ಹಾಕಿದ್ದಾರೆ ಕಾಂಗ್ರೆಸ್ಗೆ. ವೀರೇಂದ್ರ ಪಾಟೀಲ್ ಅವರ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೇಳಿಕೊಳ್ಳುವಂತ ಯಾವುದೇ ಲಿಂಗಾಯತ ನಾಯಕರನ್ನ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಮಾಡಿಲ್ಲ, ಅವಕಾಶ ಸಿಕ್ಕಾಗ್ಲಿಲ್ಲ. ಬೇರೆ ಬೇರೆ ಸಮುದಾಯದವ್ರಿಗೆ ಅವಕಾಶ ಸಿಕ್ಕಿದೆ. ಹೀಗಾಗಿ ಈಗ ಲಿಂಗಾಯತ ಸಮುದಾಯದವರು ಒತ್ತಡ ಹಾಕುವಂತ ಸಾಧ್ಯತೆ ಇರುತ್ತೆ ಕಾಂಗ್ರೆಸ್ ಮೇಲೆ, ಕುರುಬ ಸಮುದಾಯದಿಂದಲೂ ಕೂಡ ಒತ್ತಡ ಬರುತ್ತೆ. ಹಾಗಿದ್ರೆ ಸ್ವಾಮೀಜಿಗಳು ಇನ್ವಾಲ್ವ್ ಆದಾಗ ಒಬ್ಬ ನಾಯಕನನ್ನ ಮುಖ್ಯಮಂತ್ರಿ ಮಾಡೋ ದೃಷ್ಟಿಯಿಂದ ರಾಜ್ಯ ರಾಜಕೀಯದಲ್ಲಿ ಇದು ಯಾವ ರೀತಿಯಂತ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಮುಖ್ಯವಾಗಿ ಎಲ್ಲ ಸಮುದಾಯದ ಸ್ವಾಮೀಜಿಗಳು ಕೂಡ ಅವರ ನಾಯಕರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರವಾಗಿ ಕೂಡ ಈಗಾಗಲೇ ಸಮುದಾಯ ಸ್ವಾಮೀಜಿಗಳು ಒಬ್ರು ಧ್ವನಿಯನ್ನ ಎತ್ತಿದ್ದಾರೆ. ಆದ್ರೆ ಬಹುತೇಕವಾಗಿ ಯಾರು ಕೂಡ ಕಂಪ್ಲೀಟ್ ಆಗಿ ಎತ್ತಿಲ್ಲ. ಒಬ್ಬರ ಸಮುದಾಯದ ಸ್ವಾಮೀಜಿಗಳು ಎತ್ತಿರೋದ್ರಿಂದ ಸಹಜವಾಗಿಯೇ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ಒಂದ್ ವೇಳೆ ಏನಾದ್ರು ಸಿದ್ದರಾಮಯ್ಯನ ಇಳಿಸಿದ್ದೇ ಆದಲ್ಲಿ ಅವರ ಸಮುದಾಯದ ಸ್ವಾಮೀಜಿಗಳು ಕೂಡ ಮತ್ತಷ್ಟು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಅದೇ ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಆಗ್ರಹ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಮತ್ತೆ ಈಗಾಗಲೇ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಮುಖ್ಯವಾಗಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದೇವೆ, ಆ ಕಾರಣಕ್ಕೋಸ್ಕರವಾಗಿ ನಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಲಿ ಅನ್ನೋ ಒಂದು ಆಗ್ರಹವನ್ನ ಹಿಂದಿನಿಂದನೂ ಕೂಡ ಮಾಡ್ಕೊಳ್ತಾ ಬರ್ತಾ ಇರುವಂತದ್ದು. ಹೀಗಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಿಎಂ ಸ್ಥಾನ ಅನ್ನುವಂಥದ್ದು ಈಗ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಪೈಪೋಟಿಗೆ ಕಾರಣವಾಗಿರುವಂತದ್ದು. ಈಗಾಗಲೇ ಡಿಸಿಎಂ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ನಡೀತಾ ಇದೆ. ಒಂದ್ ಕಡೆ ಡಿಸಿಎಂಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒತ್ತಡಗಳು ಕೂಡ ನಡೀತಾ ಇರುವಂತದ್ದು. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವರುಗಳೇ ಎಲ್ಲ ಒಂದ್ ಕಡೆ ಈಗ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು, ತಮಗೆ ಡಿಸಿಎಂ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಇದಕ್ಕೆಲ್ಲ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ
ಅನ್ನುವ ಒಂದು ಮಾತನ್ನು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಈಗ ಹೊಸದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಇದು ಬೇರೆ ಬೇರೆ ಸಮುದಾಯದ ಮುಖಂಡರಾಗಿರ್ಬೋದು ಮತ್ತೆ ಸ್ವಾಮೀಜಿಗಳನ್ನ ಕೆರಳಿಸುವಂತ ಒಂದು ಸಂದರ್ಭ ಕೂಡ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ನೋಡಿ, ಕಳೆದ ಒಂದು ದಶಕವನ್ನ ಗಮನಿಸೋದಾದ್ರೆ, ರಾಜ್ಯ ರಾಜಕೀಯದಲ್ಲಿ ಕಳೆದ ಒಂದು 10 ವರ್ಷಗಳನ್ನ ಗಮನಿಸೋದಾದ್ರೆ ರಾಜ್ಯದ ಜನ ಬೇಸತ್ತು ಹೋಗ್ಬಿಟ್ಟಿದ್ರು. ಈ ಸಮ್ಮಿಶ್ರ ಸರ್ಕಾರಗಳು, ಆಪರೇಷನ್ ಕಮಲ, ಆಪರೇಷನ್ ಹಸ್ತ, ಅದರಲ್ಲೇ ಸಮಯ ವ್ಯರ್ಥವಾಗುವಂಥದ್ದು, ಇನ್ನಾದ್ರೂ ಅದಕ್ಕೆ ಕೊನೆ ಆಗಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿ ಅಂತೇಳಿ 136 ಸ್ಥಾನಗಳನ್ನ ಕಾಂಗ್ರೆಸ್ಗೆ ಕೊಟ್ಟು ಆರಿಸ್ತಂದಿದ್ದಾರೆ ರಾಜ್ಯದ ಜನ. ಆದ್ರೆ ಅದೇ ಕಾಂಗ್ರೆಸ್ ಈಗ ಮತ್ತೆ ಅದೇ ರೀತಿಯಾದಂತಹ ಜಟಾಪಟಿ, ಡಿಸಿಎಂಗಳ ಬಡಿದಾಟ, ಸಿಎಂ ಸ್ಥಾನಕ್ಕಾಗಿ ಬಡಿದಾಟ. ಹಾಗಿದ್ರೆ ರಾಜ್ಯದ ಅಭಿವೃದ್ಧಿ ಏನು ಅಂತ ಒಂದು ಕಡೆ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆಗಳು ಬೀಳ್ತಾ ಇದ್ದಾವೆ, ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತಗೊಳ್ತಾ ಇದೆ. ವಿದೇಶಿ ನೇರ ಹೂಡಿಕೆ ಕರ್ನಾಟಕದಲ್ಲಿ ಈಗ ಮೊದಲ ಸ್ಥಾನವನ್ನ ಕಳೆದುಕೊಂಡು ಮಹಾರಾಷ್ಟ್ರಕ್ಕೆ ಬಿಟ್ಟುಕೊಟ್ಟಿದೆ. ಇಲ್ಲಿ ಬರುವಂತಹ ಹೂಡಿಕೆಗಳು ತಮಿಳುನಾಡಿಗೆ ಹೋಗ್ತಾ ಇದ್ದಾವೆ. ಹಾಗಿದ್ರೆ ರಾಜ್ಯದ ಜನರ ತಪ್ಪೇನು ಇದರಲ್ಲಿ ಅಂತ ಹೇಳಿ ಖಂಡಿತವಾಗ್ಲೂ ರಾಘವೇಂದ್ರ, ಈಗಾಗಲೇ ಹಿಂದೆ ನೀವು ಹೇಳ್ದಂಗೆ ಮೈತ್ರಿ ಸರ್ಕಾರ ನೋಡಿದ್ರು, ಒಂದು ರೀತಿ 1 ವರ್ಷಕ್ಕೆ ಸರ್ಕಾರ ಪತನ ಆಯಿತು, ಮತ್ತೆ ಅಭಿವೃದ್ಧಿ ಕೂಡ ಏನೂ ಆಗಿರಲಿಲ್ಲ. ಹೀಗಾಗಿ ರಾಜ್ಯದ ಜನರು ಕೂಡ ಒಂದು ಸರ್ಕಾರ ಒಂದು ರೀತಿ ಮ್ಯಾಂಡೇಟ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಒಂದು ರೀತಿ ಸಂಪೂರ್ಣವಾಗಿ ಬಹುಮತವನ್ನು ಕೊಟ್ಟು ಈಗ ಅಧಿಕಾರವನ್ನ ಕೊಟ್ಟಿದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ರಾಜ್ಯದ ಜನರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಲೋಚನೆಯನ್ನ ಮಾಡಬೇಕಾಗಿತ್ತು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈಗ ಸಮುದಾಯದ ಸ್ವಾಮೀಜಿಗಳು ಈ ರೀತಿಯಂತ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕವಾಗಿ ಕಾಂಗ್ರೆಸ್ನಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದ್ರ ಬಗ್ಗೆ ಕೂಡ ರಾಜ್ಯದ ನಾಯಕರು ದೊಡ್ಡ ಮಟ್ಟದಲ್ಲಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಈಗ ಅದೇ ರೀತಿಯಾದ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರ್ತಾ ಇದೆ ಅಂತಾನೆ ಒಂದು ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಅವರಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಸ್ವತಃ ಸಮುದಾಯದ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲೇ ಈ ರೀತಿಯಿಂದ ಅಧಿಕಾರದ ಕುರ್ಚಿ ಕಿತ್ತಾಟ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದು ರೀತಿ ಫೈಟ್ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಾದಂತಹ ಒಂದು ಬೆಳವಣಿಗೆಗಳ ಕಾರಣ ಆಗಿರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಒಂದ್ ಕಡೆ ಡಿಸಿಎಂಗಳಿಗೆ ಹೆಚ್ಚಿನ ಬೇಡಿಕೆ ಇರುವಂತದ್ದು, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡುವಂತದ್ದಾಗಿರ್ಬೋದು. ಹೀಗೆ ಹೈಕಮಾಂಡ್ ನಾಯಕರು ಈಗ ಯಾವ ರೀತಿಯಿಂದ ನಿಲುವನ್ನ ತೆಗೆದುಕೊಳ್ತಾರೆ ಅಂತ ಈಗ ಎಲ್ಲರೂ ಚಿತ್ತ ಹರಿಸಿರುವಂತದ್ದು. ರಾಘವೇಂದ್ರ.